ಸಂಚಿತ ಕರ್ಮ ನಿವಾರಕರು, ಇಂಧನದ ಪುನವಾಸಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗತ್ತು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಪಾದಕಮಲಗಳನ್ನು ತ್ರಿಕರಣಪೂರ್ವಕವಾಗಿ ನಮಸ್ಕರಿಸಿ, ಇವತ್ತಿನ ಈ ಬ್ರಹ್ಮಸಭೆಗೆ ಅತ್ಯಂತ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವೇದಾಂತ ವಿದ್ವಾಂಸರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಭಕ್ತರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಶರಣವಾಗಿ ಬ್ರಹ್ಮ ವೇದಿಕೆ ವೇದಾಂತರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರನ್ನು ನಮಸ್ಕರಿಸಿ, ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಅಧಿಕಾರವಾಗಿ ವಿಚಾರ ಲೋಕಯುಗ ಚಿಂತಕರಾದ ಶ್ರೀಮಂತ ಜೀವನ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ನೀತಿಕ್ರಿಯೆಗಳ ಎಲ್ಲರೊಡನೆ ವೈರವಿಲ್ಲದೆ ಕೂಡುವುದೇ ಚಂದಮಾಮ. ಜೀವನ ಯಾವುದು ಚಂದ ವಿಚಾರ ಮಾಡಿದಾಗ ನಾವೆಲ್ಲರೂ ಈ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇವೆ. ಬಂದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ವಿಧಿಗೊಳಿಸುವುದು. ಇಂತಹ ಕಾರ್ಯಕ್ರಮದಲ್ಲಿ ನಾವು ಬಂದಾಗ ಹೇಗಿರಬೇಕು ಅನ್ನೋದು ಸುಮ್ಮನೆ ಕೂಡು. ಇದು ಜೀವನವಾದ ಚಾಲನೆ. ಮಹಾತ್ಮರನ್ನು ನೋಡುವುದು, ಮಹಾತ್ಮಗಳನ್ನು ಕೇಳುವುದು, ಪಾದ ಜೀವನಿಗೆ ಒಂದು ಚಂದ. ಇದೇನು ಬಂದು ಸುಮ್ಮನೆ ಏನಾಗ್ತದೆ, ದೊಡ್ಡ ತಪಸ್ಸು ಮಾಡಿದಂತೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ನಿರುವುದು ಬರೆದುಕೊಂಡು ಬಂದಿದ್ದಾರೆ. ಮಾಡ ತಪಸ್ಸು ಮಹಾತ್ಮರ ಸಮ್ಮುಖದಲ್ಲಿ ಸುಮ್ಮನೆ ಕೂತು ಕೇಳುವುದು ಶ್ರೇಷ್ಠವಾದಂಥ ತಪಸ್ಸು. ಮತ್ತೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಆರುಡನೆ ವೈರತ್ವ, ಯಾರೊಡನೆ ವೈರತ್ವ ಅಂತ ಮಾಡದೆ ಸದಾವಕಾಲದಲ್ಲಿ ಜೀವನ ಪರ್ಯಂತರವಾಗಿ ಹೃದಯದಿಂದ ಇರುವುದು. ಇದೊಂದು ರೀತಿ ಅನುಗೊಳಿಸಲಿ. ಆ ಪದ್ಯದಲ್ಲಿ ಬರ್ತಕ್ಕಂಥ ವಿಷಯವನ್ನು ವಿಚಾರ ಮಾಡಿದಾಗ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಾಮ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಹಿತ ಯಾವುದು ಅಹಿತ ಯಾವುದು ಇದನ್ನ ಚೆನ್ನಾಗಿ ನಾವು ವಿಂಗಡಿಸಿ ಗುರುಗಳ ಮುಖಾಂತರ ತಿಳಿಯುವುದೇ ಇದು ಯೋಗ್ಯ ಅಂತ. ಮನುಷ್ಯರು ಯಾವಾಗಿಲ್ಲ, ರೋಗಿ ಯಾವಾಗಿಲ್ಲ ವಿಚಾರ ಮಾಡಿದಾಗ ಅವಸರವೇ ಇಲ್ಲ ಆಗ್ತದೆ. ಅವಸರ ಹೋಗುತ್ತದೆ, ಆ ಮನುಷ್ಯ ನಿರೋಗಿ ಆಗುತ್ತಾನೆ. ಆ ಅವಸರವನ್ನು ಪಡಲಾರದೆ ಆತನಿಗೆ ನಾಲ್ಕೇ ವೃತ್ತಿಗೆ ಅಂತ ಬಗೆಯ ಅಂತ ಕಾಗದ ಪದಾರ್ಥಗಳನ್ನು ಪಟ್ಟರೆ ಆ ರೋಗವು ಹೆಚ್ಚಾಗುತ್ತದೆ. ಹಾಗೆ ಜೀವನವನ್ನು ಇವು ಲೋಕದಲ್ಲಿ ಬಿಟ್ಟು ಬಂದಿದ್ದಾನೆ. ವಿಷಯ ಸುಖಗಳು ಜೀವನಿಗೂ ದುಷ್ಟಕರವಾಗಿರುತ್ತವೆ. ಅದನ್ನು ಬಿಡುವಂತ ಜೀವನ ಸುಳಿಯುವುದು ಬೇಡ ನನಗೆ ವಿಷಯ ರಾಶಿ ಮಾಡಿ ಬೇರೆಯವರು ಸಾರಿದೆ. ಪ್ರಸಿದ್ಧವಾಗಿ ಸಾರಿ ಬಿಟ್ಟಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ್ಯ ವಿಷಯಾದಿಗಳು ಹೇಗಿದ್ದಾವಂದ್ರೆ ಅವುಗಳ ಕೂಡ ನೀವು ಸಣ್ಣ ಹಾಕಲಿಲ್ಲ. ಆತ್ಮ ಕಲ್ಯಾಣ ಮಾಡತಕ್ಕಂಥ ಒಳ್ಳೆ ಸಾಧನೆಗಳು ನಿಗುಣ ಸುಳಿಯುವುದು ಬದಲುಕೊಂಡು ಬಂದಿದ್ದಾರೆ. ನಿತ್ಯಾವುದು ಅನಿತ್ಯಾವುದು ಸದಾವಕಾಲದಲ್ಲಿ ವಿಚಾರ ಮಾಡು. ನಿಮಗೆ ಏನಾಗ್ತದೆ ಅಂದ್ರೆ ಒಳ್ಳೆ ವಿಚಾರಕ್ಕೆ ಗಮನ ಹೋಗ್ತಿರಾಗ ಅಹಿತವಾದಂಥ ವಿಷಯಗಳ ಮನುಷ್ಯ ಏನು ಮಾಡ್ತಾನೆ ಪೂರೀಕರಿಸಿ ಆತ್ಮ ವಿಷಯ ಮನಸ್ಸು ಏನಾಗ್ತದೆ ಕೆಳಗೊಂಡು ನಿಲ್ಲುತ್ತದೆ. ಆತನ ಏನಾಗ್ತದೆ ನಿತ್ಯವಾದಂಥ ಸುಖ ಪ್ರಾಪ್ತಿಯಾಗ್ತದೆ. ಅದು ಹಿತ ಯಾವುದು ಅಹಿತ ಆತ್ಮ ಕಲ್ಯಾಣ ಮಾಡಿಕೊಳ್ಳೋದೇ ಹಿತ ಅಂತ ಬರ್ಕೊಂಡು ಅದಕ್ಕೆ ವಿರೋಧವಾಗಿ ನಾವು ಏನ್ ಮಾಡ್ಕೊಂಡು ಲೋಕದೊಳಗೆ ಈ ವಿಷಯಗಳು ಕೂಡ ಕಣ್ಣ ಹಚ್ಚಿ ಮನುಷ್ಯ ಅನೇಕ ದುಃಖಗಳನ್ನು ಪಡ್ತಾ ಇರ್ತಾನೆ. ಅವುಗಳನ್ನು ತ್ಯಾಗ ಮಾಡಪ್ಪ. ಅನಿತ್ಯಂ ಈ ಲೋಕದ ಸುಖಗಳು ಹೇಗಿದ್ದಾವೆ ಅಂತ ಜೀವನ ಭಗವದ್ಗೀತೆ ಭಗವಂತನು ಬರೆದುಕೊಂಡು ಬಂದಿದ್ದಾನೆ. ಲೋಕದ ಸುಖಗಳು ಅನಿತ್ಯವಾಗಿರುತ್ತವೆ ಮತ್ತು ಅಶಾಶ್ವತವಾಗಿರುತ್ತದೆ. ಅವನ ಕೂಡ ಗ್ರಹಣ ಆಗ್ತದಲ್ಲ. ಮಹಾತ್ಮರು ಏನ್ ಹೇಳ್ಯಾರಲ್ಲ ಅದ ಪ್ರಕಾರ ಅದನ್ನೇ ನಾವು ನಡೆದ ಸುಖ ಆಗ್ತದೆ. ಯಜ್ಞದಾನದಲ್ಲಿ ಶ್ರೇಷ್ಠ ತತ್ತ ದೇವೋನಿತರೋಜನ ಸಯತ್ ಪ್ರಮಾಣ ಕೊಡುತ್ತೆ. ಲೋಕಸ್ಥ ತರುವಂತಲ್ಲಿ ಭಗವದ್ಗೀತಾ ಇರುತ್ತದೆ. ಬಟ್ಟಲು ಹೋದ ಮಾರ್ಗದಲ್ಲಿ ಬಟ್ಟಲನ್ನು ಯಾರಿಗೆ ಮಹಾತ್ಮರು ಆಗಿ ಬಟ್ಟ ಮಾತ್ರ ಯಾವಾಗ ನಡೆಯುತ್ತಿದ್ದಾರೆಯೋ ಆತ್ಮ
ದುಃಖ ನುಡಿಗಳನ್ನು ಕೇಳಿ ಧನ್ಯರಾಗಲಿ ಅಂತೇಳಿ ಈ ವಾಕ್ಯ